ಅವ್ರು ಮೊದಲು ಹೇಳ್ತಿದ್ರು BJP 40% ಸರ್ಕಾರ ಅಂತೇಳಿ, ಯಾವ ಒಬ್ಬ ಗುತ್ತಿಗೆದಾರ ಹೇಳಿದ್ರು ಅಂತೇಳಿ ಅದನ್ನು ಮುಂದುವರಿಸಿದ್ರು. ಆದರೆ ತಾವು ಒಂದು ರೂಲ್ ಮಾಡೆಲ್ ಆಡಳಿತ ಕೊಡಬೇಕಾಗಿತ್ತು. ಯಾಕೆ ಕೊಡಬೇಕಾಗಿತ್ತು ಅಂದರೆ ಜನ ನಿಮ್ಮ ಮೇಲೆ ಇಷ್ಟು ಭರವಸೆ ಇಟ್ಟಿರಲ್ಲ, 136 ಸೀಟ್ ಗೆಲ್ಲಿಸ್ಕೊಟ್ರು ನಿಮ್ಗೆ. ಈ 136 ಸೀಟ್ ಗೆಲ್ಲಿಸ್ಕೊಟ್ಟ ಮೇಲೂ ಹಂತವಾಗಿ ನೀವು ಅಧಿಕಾರಿಗಳ ಮೇಲೆ ಪ್ರೆಷರ್ ಹಾಕ್ತಾ ಇದ್ರಿ, ಅಧಿಕಾರಿಗಳು ಆತ್ಮಹತ್ಯೆ ಮಾಡ್ಕೋತಾ ಇದ್ದಾರೆ. ಗುತ್ತಿಗೆದಾರರ ಮೇಲೆ ಪ್ರೆಷರ್ ಹಾಕ್ತಾ ಇದ್ರಿ, ಗುತ್ತಿಗೆಗಳು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ. ಮತ್ತು ರಾಜ್ಯದಲ್ಲಿ ರೈತರು ಎಂದೂ ಕಾಣದಷ್ಟು ಹೆಚ್ಚು ಆತ್ಮಹತ್ಯೆಗಳು ಯಾವ್ದು ಅವಧಿಯೊಳಗಾಗಿದೆ, ಈ ಸರ್ಕಾರದ ಅವಧಿಯೊಳಗಾಗಿದ್ದಾವೆ. ಹೀಗಾಗಿ ಇದು ಕೇವಲ ಗ್ಯಾರಂಟಿ ಘೋಷಣೆ ಮಾಡಿ ಗ್ಯಾರಂಟಿ ಕೊಟ್ಟು ಡೆವಲಪ್ಮೆಂಟ್ ಕೆಲಸಗಳನ್ನು ಬಂದಿಟ್ಟಿದ್ರಿ. ಮತ್ತು ನೀವೇನು ಗ್ಯಾರಂಟಿ ಕೊಟ್ಟಿದ್ರಿ, ಎಲ್ಲ ಗ್ಯಾರಂಟಿಗಳನ್ನು ಈಡೇರಿಸಕ್ಕೆ ನಿಮ್ಗೆ ಸಾಧ್ಯ ಆಗಿಲ್ಲ. ಉದಾಹರಣೆ, ನಿರುದ್ಯೋಗ ಯುವಕರಿಗೆ ನೀವು ಭತ್ಯೆ ಕೊಡ್ತಾನೆ ಅಂದ್ರೆ ಇವತ್ತಿನ ತನಕ ₹1 ಜಮಾ ಆಗಿಲ್ಲ. ನೀವು ವಿದ್ಯುತ್ ಫ್ರೀ ಅಂತ ಹೇಳಿದ್ರಿ, ಇಲ್ಲಿ ಒಂದು ಕಡೆ ಬೇರೆ ಬೇರೆ ಇದಕ್ಕೆ ನೀವು ಸೆಕ್ಷನ್ ಬಿಲ್ ಜಾಸ್ತಿ ಮಾಡಿದಿರಿ. ಈ ರೀತಿ ನೀವು ಕೊಟ್ಟಂಥ ಘೋಷಣೆಗಳಿಗೆ ನೀವು ತೆಲಾಂಜನೆ ಹಾಕಿ ಜನರ ಕಣ್ಣೊರೆಸೋ ತಂತ್ರ ಮಾಡಿದಿರಿ. ನಿಮ್ಮ ಶಾಸಕರ ಬೇಸತ್ತೋಗಿದ್ದಾರೆ. ಹೀಗಾಗಿ ಇದೊಂದು ದುರಾಡಳಿತ ಕೊನೆಗಾಣಬೇಕಾದಂಥ ಅಗತ್ಯ ಇದೆ ಅಂತ ಹೇಳಲಿಕ್ಕೆ ನಾನು ಸರ್, ಮಾನ್ಯ ಸಿದ್ದರಾಮಯ್ಯ ಆರೋಗ್ಯ ಇಲಾಖೆ ಅಲರ್ಟ್ ಇರಬೇಕಾದಂಥ ಅಗತ್ಯ ಇದೆ. ಯಾಕಂತಂದ್ರೆ ಜನರ ಜೀವ ಎಲ್ಲಕ್ಕಿಂತ ಅಮೂಲ್ಯವಾದದ್ದು. ಹೀಗಾಗಿ ಆ ಜನರ ಜೀವ ಉಳಿಸ್ಬೇಕಂದ್ರೆ ನಾವು ಜಾಸ್ತಿ ಅಲರ್ಟ್ ಇರಬೇಕು, ಮುಂಜಾಗ್ರತಾ ಕ್ರಮಗಳನ್ನು ತಗೋಬೇಕು. ಕೇಂದ್ರ ಸರ್ಕಾರ ಕೂಡ ಅದಕ್ಕೆ ಪೂರಕವಾಗಿ ಕೆಲಸ ಮಾಡುವಂಥ ನಿಟ್ಟಿನೊಳಗೆ ಈಗಾಗಲೇ ಸಭೆಗಳು ನಡೆದವ, ಅದರದ್ದು ಉಪಯೋಗ ತಗೋಬೇಕು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ. ಸರ್, BJPಯಲ್ಲೂ ಕೂಡ ಡಿನ್ನರ್ ಪಾರ್ಟಿ ಏರ್ಪಾಡಾಗಿವೆ, ಇದ್ರ ಬಗ್ಗೆ ಏನಂತಾರೆ? ಇಲ್ಲ, ಎಲ್ಲ ಪಾರ್ಟಿಯಾಗೂ ಡಿನ್ನರ್ ಪಾರ್ಟಿ ಇರ್ತಾವ, ಅವ್ರವ್ರ ಅಭಿಪ್ರಾಯ ಹೇಳ್ತಾರೆ. ಸರ್, ಅಲ್ಲ 2 ಬಣ ಆಗಿವೆಲ್ಲ, ಒಂದು ಯತ್ನಾಳ್ ಅವ್ರ ಬಣ, ಒಂದು ವಿಜೇಂದ್ರ ಅವ್ರ ಬಣ. ಆಮೇಲೆ ಈಗ ಯತ್ನಾಳ್ ಅವರು ಮತ್ತು ಜಾರಕಿಹೊಳಿ ಅವರು ಕೂಡಿ ವಕ್ಫ್ ಇನ್ನೂ ಬಿಡ್ತಾ ಇಲ್ಲ. ಈ ವಕ್ಫ್ ಹೋರಾಟ ಮಾಡೋದು ಏನು ತಪ್ಪಿಲ್ಲ, ಆದರೆ ಪಕ್ಷದ ಸಂಘಟನೆ ಆಂತರಿಕ ವಿಚಾರಗಳನ್ನು ರಸ್ತೆ ಮೇಲೆ ಮಾತಾಡೋದು ತಪ್ಪದ. ಈ 2 ಬಣ ಅಂತ ಏನು ತಾವು ಹೇಳ್ತಾ ಇದ್ದೀರಿ, ಇದನ್ನು ಬಿಟ್ಟು ಪಾರ್ಟಿ ಅದು ಅನ್ನೋದು ಎಲ್ಲರೂ ಅರ್ಥ ಮಾಡ್ಕೊಂಡ್ರೆ ಭಾಳ ಒಳ್ಳೇದಂತ ನನಗನ್ನಿಸ್ತದೆ. ಎಂಗೇಜ್ ಆಗಿದ್ದಾರೆ. ಹೀಗಾಗಿ ಸರ್ಕಾರ ಇದ್ರ ಬಗ್ಗೆ ಭಾಳ ಗಂಭೀರವಾದಂಥ ಚಿಂತನೆ ಮಾಡಬೇಕು. ನಂಬರ್ 1. ನಂಬರ್ 2, ಜನರಿಗೆ ವಿನಂತಿ ಮಾಡ್ತಾನೆ, ಯಾವಾಗ ಜಿಲ್ಲೆ ರಚನೆ ಆಗ್ಬೇಕಂತ ಕೂಗಿ ಹೇಳ್ತದ, ಕೆಲವು ಮಂದಿ ಭಾಷೆ ವಿಷಯ ಹೇಳ್ಕೊಂಡು ಇದನ್ನು ಹೊಡಿಬಾರ್ದು, ಇದು ಮರಾಠಿಗರ ಪ್ರಾಬಲ್ಯ ಆಕೈತಿ. ಸಾಧ್ಯ ಇಲ್ಲ, ಅದು ಸುಳ್ಳು ವದಂತಿ. ಯಾಕಂತಂದ್ರೆ ಹಿಂದೆ 7 ಮಂದಿ MES ಶಾಸಕರು ಆಯ್ಕೆಯಾಗಿ ಬರ್ತಿದ್ರು. ಈಗ ಒಬ್ಬರು MES ಶಾಸಕರಿಲ್ಲ. ಬೆಳಗಾವಿ ಕಾರ್ಪೊರೇಷನ್ MES ಕೈಯಾಗಿದೆ, ಒಂದು MES ಈಗ ಅಲ್ಲಿ ಕಾರ್ಪೊರೇಷನ್ ಕೈಯಾಗಿ ತಗೋ ಪ್ರಶ್ನೆನೇ ಇಲ್ಲ. ಆಮೇಲೆ ಖಾನಾಪುರ, ಚಿಕ್ಕೋಡಿ, ಬೆಳಗಾವ್, ನಿಪ್ಪಾಣಿ ಇಂಥ ಒಂದು 3-4 ತಾಲೂಕುಗಳು ತಾಲೂಕಾ ಪಂಚಾಯಿತಿ ಅವ್ರ ಆಡಳಿತದೊಳಗೆ ಬರ್ತಿದ್ವು. ಈಗ ಆ ಪ್ರಶ್ನೆನೇ ಇಲ್ಲ. ಜಿಲ್ಲಾ ಪಂಚಾಯಿತಿ ಒಳಗೆ ಅಪೋಸಿಷನ್ ಆಗುವಷ್ಟು ಜಿಲ್ಲಾ ಪಂಚಾಯತ್ ಸದಸ್ಯರು ಆಯ್ಕೆಯಾಗಿ ಬರ್ತಿದ್ರು. ಈಗ ಒಬ್ಬರು MES ದವರಿಲ್ಲ. ಅಂದ್ರೆ ಭಾಷೆ ಹೆಸರ ಮ್ಯಾಗ ರಾಜಕಾರಣ ಮಾಡೋದು ಬಂದಾಗ್ಯದ. ಇದನ್ನು ನಾವು ಪದೇ ಪದೇ ಮಾತಾಡಿ ಹೊಸ ಜಿಲ್ಲೆ ರಚನೆ ಆಗೋದಕ್ಕೆ ಅಡಚಣೆ ಮಾಡಿದ್ವು ಅಂದ್ರೆ ನಮ್ಮ ಜಿಲ್ಲೆನೇ ಹಿಂದುಳಿತದೆ ಡೆವಲಪ್ಮೆಂಟ್ ದೃಷ್ಟಿಯಿಂದ. ಮತ್ತು ಜಿಲ್ಲೆ ಆಧಾರದ ಮ್ಯಾಗ ಏನು ಫಂಡ್ ಬರ್ತಾವ, ಆ ಫಂಡ್ ಇಡೀ ಅಖಂಡ ಜಿಲ್ಲೆಗೆ ಒಂದೇ ಬರ್ತದೆ. ಅಕಸ್ಮಾತ್ ನಾವು 3 ಜಿಲ್ಲೆ ಮಾಡ್ರೆ 3 ಪಟ್ಟು ಫಂಡ್ ಬರ್ತದೆ ನಮಗೆ. ಇದನ್ನು ಜನ ಅರ್ಥ ಮಾಡ್ಕೋಬೇಕು. ವಿನಾಕಾರಣ ನಾವು ಯಾವುದಕ್ಕೂ ಅಡಚಣೆ ಮಾಡಬಾರ್ದು. ನೂತನ ಜಿಲ್ಲೆ ರಚನೆ ಆಗೋಕ್ಕೆ ಎಲ್ಲರೂ ಕೈ ಜೋಡಿಸ್ಬೇಕನ್ನೋ ಒಂದು ವಿನಂತಿಯನ್ನು ಸಾರ್ವಜನಿಕರಿಗೂ ಮಾಡ್ತಾನು ಮತ್ತು ಸರ್ಕಾರಕ್ಕೂ ನಾನು ಒತ್ತಾಯ ಅದ. ನೀವೇ ಕೊಟ್ಟಿರ್ತಕ್ಕಂಥ ಆಯೋಗಗಳ ವರದಿ ಅದಾವೆ, ಆ ವರದಿಯ ಆಧಾರದ ಮೇಲೆ ನೀವು ನಿರ್ಣಯ ತಗೋಬೇಕು. ನೀವು ನಿರ್ಣಯ ತಗೊಳ್ಳಾರ್ದೆ ಈ ರೀತಿ ಮೇಲ್ವೇಷ ಮಾಡಿ ನೀವು ಗೊಂದಲಕ್ಕೆ, ಅದನ್ನು ಚರ್ಚೆಗೆ ಅಥವಾ ಅದನ್ನು ವಿವಾದಕ್ಕೆ ಆಸ್ಪದ ನೀವೇ ಕೊಡ್ತೀರಿ ಅನ್ನುವಂಥ ಆಗ್ರಹನೂ ಕೂಡ ನಾನು ಸರ್ಕಾರಕ್ಕೆ ಮಾಡ್ತೀನಿ. ಸರ್, ಸಚಿನ್ ಗುತ್ತಿಗೆದಾರ ಬಗ್ಗೆ, ಆಮೇಲೆ ರಾಯಚೂರು, ಕೆಲವೊಂದು ಜಿಲ್ಲೆಗಳಲ್ಲಿ ಲೋಕಾಯುಕ್ತರು ದಾಳಿ ಆಗಿದ್ದಿರಿ, ಇದ್ರ ಬಗ್ಗೆ ಏನು ಹೇಳ್ತೀರಿ? ಇಲ್ಲ, ನಾನು ಗಮನಿಸಿಲ್ಲ. ನನಗೆ ಆ ವಿಷಯ ಗೊತ್ತಿಲ್ಲದ ನಾನು ರಿಯಾಕ್ಟ್ ಮಾಡೋದು ಸರಿ ಅನಿಸೋಲ್ಲ. ಸರ್, ಮೊನ್ನೆ ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನ ನಡೀತಲ್ವ, ಕಾಟಾಚಾರಕ್ಕಾಯಿತು. ಯಾವುದೇ ಒಂದು ಉತ್ತರ ಕರ್ನಾಟಕ ಭಾಗದ ಸಮಸ್ಯೆಗಳನ್ನ ಅಲ್ಲಿ ಯಾರೂ ಕೇಳಲಿಲ್ಲ, ಹೇಳಲಿಲ್ಲ. ಇದ್ರ ಬಗ್ಗೆ ಅದು ಭಾಳ ದೊಡ್ಡ ಗಂಭೀರವಾದಂಥ ಸವಾಲಿದೆ. ಇಲ್ಲಿ ಬೆಳಗಾವಿಗೆ ಸುವರ್ಣಸೌಧ ನಿರ್ಮಾಣ ಮಾಡುವಂಥ ಉದ್ದೇಶ ಏನಿತ್ತಂದರೆ ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಆಗಲಿ ಅಂತೇಳಿ ಭಾಳ ಜನ ಮಾತಾಡ್ತಾ ಇದ್ರು. ಅದ್ರ ಜೊತೆಗೆ ಬೆಳಗಾವಿ ಒಳಗೆ ಗಡಿ ಸಮಸ್ಯೆನೂ ಇತ್ತು. ಮರಾಠಿ, ಕನ್ನಡ ಈ ರೀತಿ ಭಾಷೆ ವೈಷಮ್ಯ ಹುಟ್ಟಿಸಿ ಆ ಗಡಿ ಸಮಸ್ಯೆನೂ ಇರ್ತಾ ಇದ್ರು. ಇವೆಲ್ಲದಕ್ಕೂ ಒಂದು ಅಂತ್ಯ ಹಾಡಬೇಕು ಮತ್ತು ಈ ಭಾಗ ಡೆವಲಪ್ಮೆಂಟ್ ಆಗಬೇಕು, ಈ ಭಾಷೆ ಸಮಸ್ಯೆನೂ ಎಂಡ್ ಆಗ್ಬೇಕಂತೇಳಿ ಸುವರ್ಣಸೌಧವನ್ನು ನಿರ್ಮಾಣ ಮಾಡಿದರು. ನಿರ್ಮಾಣ ಮಾಡಿದ ಕೆಲವು ವರ್ಷಗಳ ಕಾಲ ನಾವು ಆ ನಿರೀಕ್ಷೆ ಇಟ್ಕೊಂಡಿದ್ದು ಚರ್ಚೆ ಆಗ್ಬೋದು ಅಂತೇಳಿ. ಅದಕ್ಕೆ ಕೇವಲ ಸರ್ಕಾರನ ಒಂದನ್ನು ದೋಷಣೆ ಮಾಡೋದಿಲ್ಲ, ಅಲ್ಲಿ ಒಳಗಿರ್ತಕ್ಕಂಥ ನಮ್ಮ ವಿಧಾನಸಭಾ ಸದಸ್ಯರು ಕೂಡ ಈ ಭಾಗಕ್ಕೆ ಅಧಿವೇಶನ ಬಂದಾಗ ನಾನು ಹೊರಗಡೆ ಗಮನಿಸ್ತಾ ಇರ್ತೀನಿ, ಬರೀ ಹೋರಾಟಗಳು ನಡೀತಾ ಇದ್ದಾವೆ. ಅಲ್ಲಿ ಹೋರಾಟ ನಡಿಬಾರ್ದು ಅಂತ ಹೇಳೋದಿಲ್ಲ, ಹೋರಾಟ ಸಲುವಾಗಿಯೇ ಒಂದು ಅಧಿವೇಶನ ಆಗ್ತಾ ಇದೆ ಅನ್ನುವಂಥ ಒಂದು ಭಾವನೆ ಬರ್ತಾ ಇದೆ. ಹೀಗಾಗಿ ನಾನು ಚುನಾಯಿತ ಪ್ರತಿನಿಧಿಗಳಿಗೆ ವಿನಂತಿ ಮಾಡೋದು ಮತ್ತು ಸರ್ಕಾರ ಅಜೆಂಡಾ ಫಿಕ್ಸ್ ಮಾಡಬೇಕು. ಏನು ಅಜೆಂಡಾ ಫಿಕ್ಸ್ ಮಾಡ್ಬೇಕಂದ್ರೆ ಬೆಳಗಾವಿ ಅಧಿವೇಶನದೊಳಗೆ
ಕೇವಲ ಉತ್ತರ ಕರ್ನಾಟಕ ನಾವು ಸಮಯ ಮೀಸಲಿಡ್ತೀವಿ ಅಂತೇಳಿ ಫಿಕ್ಸ್ ಮಾಡಿ ಚರ್ಚೆ ಆಗಬೇಕು. ಮತ್ತು ಬರೀ ಚರ್ಚೆ ಅಲ್ಲ, ಆ ಚರ್ಚೆಗೆ ಪರಿಹಾರ ಕೂಡ ಸಿಗಬೇಕು. ಅದು ಆಗ್ತಾ ಇಲ್ಲ. ಅದನ್ನು ಪಕ್ಷಾತೀತವಾಗಿ ನಾವೆಲ್ಲರೂ ಸೇರಿ ಈ ಭಾಗದ ಜನರ ಬೇಕು ಬೇಡ ಇರೋದು ಅದೆಲ್ಲದರ ಬಗ್ಗೆ ಗಮನ ಹರಿಸಬೇಕಾದಂಥ ಅಗತ್ಯ ಇದೆ. ಉದಾಹರಣೆ, ನಮ್ಮ ಬೆಳಗಾವಿ ಜಿಲ್ಲೆ ಭಾಳ ದೊಡ್ಡ ಜಿಲ್ಲೆ ಅದು ಕರ್ನಾಟಕ ರಾಜ್ಯದೊಳಗೆ. 3 ಜಿಲ್ಲೆ ಆಗುವಂಥ ವ್ಯಾಪ್ತಿ ಅದ. 18 ವಿಧಾನಸಭಾ ಕ್ಷೇತ್ರ, 15 ತಾಲೂಕಾ ಕೇಂದ್ರಗಳ ಈಗಾಗಲೇ ಘೋಷಣೆ ಆಗಿದ್ದಾವೆ. ಹೀಗಾಗಿ ಇದನ್ನು 3 ಜಿಲ್ಲೆ ಮಾಡಿದ್ರೆ 3 DC ಬರ್ತಾರೆ, 3 ಜಿಲ್ಲಾ ಪಂಚಾಯತ್ CO ಬರ್ತಾರೆ, 3 ಮಂದಿ SP ಬರ್ತಾರೆ, ಜಿಲ್ಲಾ ಮಟ್ಟದ ಎಲ್ಲ ಅಧಿಕಾರಿಗಳು ಬಂದುಬಿಡ್ತಾರೆ. ಆವಾಗ ಆಡಳಿತ ಜನರ ಕೈಗೆ ನೆಲಗ್ತದೆ. ಈಗೇನಾಗಿದೆ, DC ಚುನಾಯಿತ